ಅಂದ್ರೆ ನೇತ್ರಾವತಿ ನದಿ 2 ಗಂಟೆ ಮೇಲೆ ಬರ್ತಾರಲ್ಲ ಈ ಕಡೆ ಬಾ. ಎಲ್ಲರೂ ಹೆಂಗ್ ಎಂಜಾಯ್ ಮಾಡ್ತಿದ್ರಪ್ಪ ಮಾನ್ವಿ ಜೊತೆ ರೈಡಿಂಗು? ಹೆಂಗಿದೆ? ಕಾರ್ ಚೆನ್ನಾಗಿ ಓಡಿಸ್ತಾಳ? ಹೆಂಗಿದೇನಪ್ಪ? ಹೆಂಗ್ ಓಡಿಸ್ತಾಳೆ? ಸೂಪರ್ ಫ್ಯಾಂಟಾಸ್ಟಿಕ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಹೊಸ ವ್ಲಾಗ್ ತಮ್ಮ ನೋಡಿರ್ತೀರ. ಸೊ ನಮ್ಮ ಜರ್ನಿ ಜೊತೆ ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ವಿಲ್ ಸ್ಟಾರ್ಟ್. ಶಾರ್ಟ್ ಟೀ ಬ್ರೇಕ್. ಬಜ್ಜಿ ಬೇಕಾ ಮಾನ್ವಿ? ಇವಾಗ ನಿದ್ದೆಯಿಂದ ಎದ್ದಿದ್ದಾಳೆ. ಸೊ ಆನ್ ದಿ ವೇ ಟು ಧರ್ಮಸ್ಥಳ. ನಿಯರ್ ಬೈ ಹಾಸನಲ್ಲಿದೆ. ಲಿಟ್ರಲಿ ಟ್ರೈ ಮಾಡಿ ಸಾಕಾಗೋಯ್ತು. ಅದು ರಾತ್ರಿ ಹೊತ್ತಂತೂ ಮಳೆ ಬೇರೆ ಬರ್ತಿತ್ತು ಲೈಟಾಗಿ. ಸೀರಿಯಸ್ಲಿ ಸಾಕಾಯ್ತು. ಮಾನ್ವಿ, ಇಷ್ಟೊತ್ತೇನು ಮಾಡ್ತಿದ್ದೆ ನೀನು? ಹಾಂ, ನಿದ್ದೆ ಮಾಡ್ತಿದ್ದಾ? ಸ್ಟಾರ್ಟ್ ಆಗ್ತಾವಿರೋ 12 ಗಂಟೆ ಮೇಲೆ ಬರ್ತಾರಲ್ಲ ಈ ಕಡೆ ಬಾ. ಸೊ ಫೈನಲಿ ವಿ ರೀಚ್ಡ್ 3:30 ರಾತ್ರಿ ರೀಚ್ ಆದ್ವಿ. ಸೊ ಅದಾದಮೇಲೆ ಸಹ್ಯಾದ್ರಿ ಹೋಟೆಲಲ್ಲಿ ಇಲ್ಲೇ ಸ್ಟೇ ಆಗಿದ್ದೀವಿ, ವಸತಿ ಗೃಹದಲ್ಲಿ. ಸೊ ಎವ್ರಿಬಡಿ ಈಸ್ ಗೆಟಿಂಗ್ ರೆಡಿ. ಎಲ್ಲರೂ ರೆಡಿ ಆಗ್ತಾ ಇದ್ದೇವೆ. ರೆಡಿ ಆದಮೇಲೆ ಎಲ್ಲರೂ ದೇವ್ರ ದರ್ಶನಕ್ಕೆ ಹೋಗ್ತೇವೆ. ಇವನ್ ಕಾವ್ಯ ಆ್ಯಂಡ್ ಮಾನ್ವಿ ಇಸ್ ಆಲ್ಸೋ ರೆಡಿ. ಹಾಯ್ ಮೇಡಮ್. ಸೊ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ. ಮಾನ್ವಿ ಹಾಯ್ ಮೇಡಮ್. ಅಷ್ಟೊಂದೇನು ರಶ್ ಇಲ್ಲ ಇವತ್ತು. ಕಂಪ್ಯಾರಿಟಿವ್ಲಿ ನೋಡಿದ್ರೆ ಇವತ್ತು ಸ್ವಲ್ಪ ಕಮ್ಮಿನೇ ಇದ್ದಾರೆ. ಆ್ಯಕ್ಚುಲಿ ಫ್ರೈಡೇ ಆಗಿರೋದ್ರಿಂದ ಫ್ರೈಡೇ ಬೇರೆ ಕಡೆ ಟೆಂಪಲ್ಸ್ಗೆ ಹೋಗ್ತಾರೆ. ಅಂದರೆ ಆಷಾಢ ಆಗಿರೋದ್ರಿಂದ ಅಮ್ನೋರ್ ಟೆಂಪಲ್ಸ್ಗೆ ಜಾಸ್ತಿ ಹೋಗಿರ್ತಾರೆ. ದೇವರ ದರ್ಶನಕ್ಕೆ ಹಾಗೂ ಪೂಜೆಗೆ ಒಳಗೆ ಕಳೆದೋಗ್ತೀಯ ಮಾನ್ವಿ, ನೀನು ಇಲ್ಲಿ ಪಕ್ಕ ಮಿಸ್ ಆಗಿ ಹೋಗ್ತೀಯ. ನಿಮ್ಮ ಮಾಮ ಇನ್ನೂ ಅಲ್ಲೆಲ್ಲೋ ಇದ್ದಾನೆ, ಇನ್ನೂ ಹಿಂದೆ ಬರ್ತಾ ಇದ್ದಾನೆ. ಲಿಟ್ರಲಿ ಯಾರೇ ಆದರೂ ಧರ್ಮಸ್ಥಳಕ್ಕೆ ಪ್ಲ್ಯಾನ್ ಮಾಡೋಂಗಿದ್ರೆ ಪ್ಲೀಸ್ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿ. ಸೊ ವೀಕೆಂಡಲ್ಲಿ ಏನಾಗುತ್ತೆ, ತುಂಬ ಜನ ಇರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ಇವಾಗ ವೀಕ್ ಡೇಸಲ್ಲಿ ನೋಡಿ ಜನನೇ ಇಲ್ಲ. 10-15 ಮಿನಿಟ್ಸಲ್ಲಿ ಕ್ಯೂ ಎಲ್ಲ ಪಾಸ್ ಆಯಿತು. ಆಲ್ರೆಡಿ ಇವಾಗ ದರ್ಶನಕ್ಕೆ ಹತ್ರ ಇದೀವಿ. ಇನ್ನೊಂದು 5 ಮಿನಿಟ್ಸಲ್ಲಿ ದರ್ಶನ ಆಗೋಗುತ್ತೆ. ಜಸ್ಟ್ ಮೈ ಸಜೆಷನ್, ಯಾರೇ ವಿಡಿಯೋ ನೋಡ್ತಿದ್ರು, ಸೊ ಪ್ಲೀಸ್ ವಿಸಿಟ್ ಆನ್ ವೀಕೆಂಡ್ಸ್, ವೀಕ್ ಡೇಸ್. ಈಸಿಯಾಗಿ ನೆಮ್ಮದಿಯಾಗಿ ದರ್ಶನ ಮಾಡ್ಬೋದು ದೇವ್ರನ್ನ. ಏನೋ ಯಾರು ತೂಗೋದು ಅವೆಲ್ಲ ಏನೂ ಇರೋಲ್ಲ. ಆರಾಮಾಗಿ ನೆಮ್ಮದಿಯಾಗಿ ದರ್ಶನ
5 ನಿಮಿಷ ಕುತ್ಕೊಂಡು 5 ನಿಮಿಷ ನಿಂತ್ಕೊಂಡಾರು ನೋಡ್ಬೋದು, ಆ ಥರನಾರು ಇರುತ್ತೆ. ಸೊ ಮಾನ್ವಿ ಕೂಡ ಬರ್ತಾ ಇದ್ದಾಳೆ, ಕಾವ್ಯ ಕೂಡ ಬರ್ತಾ ಇದ್ದಾಳೆ. ಓಕೆ, ಹೆಂಗಿತ್ತು ದರ್ಶನ? ಬೇಗ ಆಯ್ತು. ತುಂಬ ಚೆನ್ನಾಗಿದೆ ದರ್ಶನ. ಬೇಗ ಆಯ್ತಾ? ಬೇಗ ಆಯ್ತು. ಹೆಂಗಿತ್ತಪ್ಪ ಒಂದು ದರ್ಶನ? ಸೂಪರ್. ಬೇಗ ಆಯ್ತಾ? 15 ನಿಮಿಷ ಮುಗಿದಾಯ್ತು. ಸಾಗರ್ ಅವನು ಹೊಟ್ಟೋಗ್ಬಿಟ್ಟಿದ್ದಾನೆ. ಫೈನಲಿ ದರ್ಶನ ಮುಗೀತು ಧರ್ಮಸ್ಥಳದಲ್ಲಿ. ಸೊ ಆವಾಗಲೇ ಹೇಳ್ದಂಗೆ ವೀಕ್ ಡೇಸಲ್ಲಿ ಬಂದರೆ ನಿಮಗೆ ಬೇಗ ಬೇಗ ದರ್ಶನ ಆಗುತ್ತೆ. ವೀಕೆಂಡಲ್ಲಿ ಬಂದು ಜನದ ಮಧ್ಯೆ ಸಿಗಾಕೋಗ್ಬಿಡ್ರಿ, ನೆಮ್ಮದಿಯಿಂದ ದರ್ಶನ ಮಾಡಿ. ನಾವು 5-10 ನಿಮಿಷ ದೇವ್ರ ಮುಂದೆ ನಿಂತ್ಕೊಂಡು ಬೇಡ್ಕೊಂಡ್ವಿ ನಮ್ಗೆ ಏನೇನು ಬೇಕು ಅಂತ. ಆ ಥರ ನೀವು ಫಾಲೋ ಮಾಡಿ ಅಂತ ಹೇಳ್ತೇನೆ. ಲಿಟ್ರಲಿ ಯಾವ ಥರ ಫ್ಲೋ ಇದೆ ಅಂದರೆ ನೇತ್ರಾವತಿ ನದಿ, ಮೈ ಗಾಡ್ ಸಿಕ್ಕಾಪಟ್ಟೆ ಇದೆ ಗುರು. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಇದೆ. ಇಷ್ಟೊಂದು ಮಳೆ ಬರ್ತಿತ್ತು ಆಗ್ಲಿಂದ, ನೋಡ್ತಾನೆ ಇದ್ರೆ ಕಾರ್ ಕೂಡ ಇಲ್ಲೇ ನಿಂತಿದೆ. ಲೈಕ್ ಎಷ್ಟು ಮಳೆ ಬಂತು ಅಂದರೆ ಆ ರೇಂಜಿಗೆ ಮಳೆ ಬಂದಿದೆ, ಹರ್ಕೊಂಡು ಹೋಗ್ತಾ ಇದೆ. ನಾ ಬೆಳಿಗ್ಗೆ ಹೋಗ್ಬೇಕಾದ್ರೆ ಇಷ್ಟೊಂದು ಫಿಲ್ ಆಗಿರಲಿಲ್ಲ, ಇವಾಗ ನೋಡಿ ಎಷ್ಟೊಂದು ಫಿಲ್ ಆಗಿದೆ. ಕೆನ್ಸಿ ಹೆಂಗಿದೆ? ಸೂಪರಾಗಿದೆ, ಜಾಸ್ತಿ ಹರಿತಾ ಇದೆ. ನೋಡು ಗುಡ್ಡ ಎಲ್ಲ ಕುಸ್ತಿರೋದು ಹಾಂ, ನೋಡು ಇಲ್ಲೆಲ್ಲ ಗುಡ್ಡ ಎಲ್ಲ ಕುಸ್ದುಬಿಟ್ಟಿದೆ. ಸೀರಿಯಸ್ಲಿ ಒಳ್ಳೆ ಬೆಸ್ಟ್ ಟೈಮ್ ಇವಾಗ. ಯಾರಾದರೂ ವೆಸ್ಟರ್ನ್ ಘಾಟ್ಸ್ ಕಡೆ, ಧರ್ಮಸ್ಥಳ ಕಡೆ ಬರೋರಿದ್ರೆ ಬೇಗ ಬೇಗ ಬನ್ನಿ, ಈ ಥರ ವ್ಯೂ ತಿರ್ಗಾ ಸಿಗಲ್ಲ. ಎಂಜಾಯ್ ಮಾಡಿ. ಕಾರ್ ಓಡಿಸ್ತಾ ಇದೆಯಾ ಬಾಬಾ? ಘಾಟಲ್ಲಿ ಈ ಥರ ಲೇ ಗೇರ್ ಹಾಕೆ ಮಾನ್ವಿ ಫಸ್ಟ್. ಗೇರ್ ಅಲ್ಲ, ಗೇರ್ ಹಾಕ್ಬೇಕು ತಾನೆ ಮಾನ್ವಿ. ಎಷ್ಟು ಚೆನ್ನಾಗಿ ತಿರುಗಿಸ್ತಾಳ ಲೆವೆಲ್ಗೆ. ಅಬ್ಬೋ, ನನಗೂ ಬರಲ್ಲ ಮಾನ್ವಿ. ಗೊತ್ತಾಯ್ತು ಬಿಡು ನಂಗೆ, ಅದಕ್ಕೆ ನಾನು ಹಿಂದೆ ಕೂತಿದ್ದೀನಿ. ಹಾ, ಸೂಪರಾಗಿ ಓಡಿಸ್ತೇವೆ ಬಿಡು. ಎಷ್ಟು ಗಂಟೆಗೆ ಹೋಗ್ತೀವಿ ಬೆಂಗಳೂರಿಗೆ? 1 ಗಂಟೆ. ಅವಳು ಒಂದೇ ಅವಳು ಗೊತ್ತಿರೋದು, ಏನು ಹೇಳಲ್ಲ. 1 ಗಂಟೆ ಹೋಗ್ತೀವಿ. ಎಲ್ಲರೂ ಹೆಂಗ್ ಎಂಜಾಯ್ ಮಾಡ್ತಿದ್ರಪ್ಪ ಮಾನ್ವಿ ಜೊತೆ ರೈಡಿಂಗು? ಹೆಂಗಿದೆ ಕಾರ್? ಚೆನ್ನಾಗಿ ಓಡಿಸ್ತಾಳ? ಹೆಂಗಿದೇನಪ್ಪ? ಹೆಂಗ್ ಓಡಿಸ್ತಾಳೆ? ಸೂಪರ್ ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ಮಾನ್ವಿ ಏನ್ ಇಷ್ಟೊಂದು ಅಡ್ಡ ಬರ್ತವ್ರೆ? ಅರ್ಧ ಗಂಟೆ ಹೋಗೋದಕ್ಕೆ ಅಲ್ಲ, 1 ಅವರ್ ಹೋಗೋದಕ್ಕೆ ಅರ್ಧ ಗಂಟೆಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಮಾನ್ವಿ. ತುಂಬಾ ಫಾಸ್ಟ್ ಆಗಿ ಕರ್ಕೊಂಡು ಹೋಗ್ತಿದ್ದಾಳೆ. ಬೇಕಿದ್ರೆ ಒಬ್ಬ ಡ್ರೈವರ್ ಅವಳು ಬಾಡಿಗೆಗೆ ಬೇಕಾದ್ರೆ ಡ್ರೈವರ್ ಬರ್ತಾಳಪ್ಪ. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮಾನ್ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕಳ್ಸಿರ್ತೀನಿ. ಅವಳದು ಇಮೇಲ್ ಐಡಿ ಕೂಡ ಕಳ್ಸಿರ್ತೀನಿ, ಪ್ಲೀಸ್ ಕಾಂಟ್ಯಾಕ್ಟ್ ಹರ್. ಅಲ್ಲೆಲ್ಲ ನೋಡ್ಕೊಂಡು ಇಡ್ಸು. ಮುಂದೆ ನೋಡಿ, ಏನ್ ಪಕ್ಕದಲ್ಲಿ ನನ್ನ ಯಾಕೆ ನೋಡ್ತೀಯ? ಗಾಡಿ ಓಡಿಸ್ಬೇಕು ನೀನು. ಅಲ್ಲ, ನೀನ್ ಕಾಣ್ತಿದೆ ಮುಂದೆ ಇರೋದು. ಏನ್ ಹೋಗುತ್ತೆ? ಈಗ ಎಲ್ಲಿ ಹೋಗ್ತಿದ್ವಿ ತಿರ್ಗಾಮು? ಗಣೇಶನ್ ದೇವಸ್ಥಾನ ಹೇಳು. ದೇವಸ್ಥಾನ ಈಗ ಹೆಂಗ ಓಡಿಸ್ತಾಳ ಗುರು, ಭಯ ಆಗ್ತದೆ. ಮಾತಾಡ್ಸೋ ನೋಡು. ನೋಡು, ಅಂಬಾ ಬಂದಿದೆ.
ಪ್ರಸಾದ ಹುಡ್ಕೊಂಡು ಅಂಬ ಬಂದ್ಬಿಟ್ಟಿದೆ ನಮ್ಮ ಹತ್ರ ಅಲ್ವಾಪ್ಪ. ನೀನು ಮಾತಾಡ್ಸಲ್ಲ ಅದನ್ನ? ಯಾಕೆ ಮಾತಾಡ್ಸಲ್ಲ? ಏಕೆ ಏಕೆ ಯಾಕೆ ಯಾಕೆ ಮಾತಾಡ್ಸಲ್ಲ? ತಿನ್ನಲ್ಲ ಕೊಡೆ. ನೋಡಿ ಏನಾಗಲ್ಲ ತಿನ್ನತ್ತೆ. ಈ ಕಡೆ ಬನ್ನಿ. ಏಯ್ ಏನಾಗಲ್ಲ. ಬಾ 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 ಬಾ